ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇವತ್ತಿನ ಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಪಲಾವನ್ನು ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಹೊರಗಡೆ ಎಲ್ಲ ತೊಳೆದು ರಂಗೋಲಿಯನ್ನು ಹಾಕಿದ್ದೀನಿ. ಹಾಕ್ಕೊಂಡು ಬಂದು ಈಗ ಸ್ವಲ್ಪ ಗಿಡಗಳಿದ್ವು, ಆ ಗಿಡಗಳಿಗೆಲ್ಲ ನೀರು ಬಿಟ್ಟಿದ್ದೀನಿ. ಈಗ ಬೇಸಿಗೆ ಆಗಿರೋದ್ರಿಂದ ಗಿಡಗಳು ತುಂಬಾ ಒಣಗಿಬಿಡುತ್ತೆ. ಡೈಲಿ 1-2 ಟೈಮ್ಸ್ ಆದರೂ ನೀರು ಬಿಡ್ತಾ ಇರಬೇಕು. ಗಿಡಗಳಿಗೆಲ್ಲ ನೀರು ಬಿಟ್ಟು ನೋಡಿ, ಇದರಲ್ಲಿ ಡೈರಿ ಗಿಡ ಇದು ಮೊಗ್ಗಾಗಿದೆ. ಇನ್ನೇನು ಅರಳುತ್ತೆ 1-2 ಡೇಸಲ್ಲಿ. ಚೆನ್ನಾಗಿದೆ. ಮತ್ತು ಇಲ್ಲಿ ಸ್ವಲ್ಪ ಸೊಪ್ಪನ್ನು ಹಾಕ್ಕೊಂಡಿದ್ದೆ. ಹಾಗೆ ಒಂದೆರಡು ಗುಲಾಬಿಗಳು ಬಿಟ್ಟಿದ್ದಾವೆ, ರೋಸು. ಇಲ್ಲಿ ಸ್ವಲ್ಪ ಪಾಲಕ್ಕು, ಹಾಗೆ ದಂಟಿನ ಸೊಪ್ಪು ಇದೆಲ್ಲ ಹಾಕಿದ್ದೆ. ದಂಟಿನ ಸೊಪ್ಪು ಸ್ವಲ್ಪ ಮೊಳಕೆ ಹೊಡೆದಿದೆ. ದಂಟಿನ ಸೊಪ್ಪು ಹಾಗೆ ಕೆರಕ್ಸಲೆ ಸೊಪ್ಪು. ಇನ್ನು ಅದಕ್ಕೆಲ್ಲ ನೀರು ಹಾಕಿ ಒಳಗಡೆ ತಿಂಡಿ ಮಾಡೋಣ ಅಂತೇಳಿ ಬಂದೆ. ಇನ್ನು ಇವತ್ತಿನ ತಿಂಡಿಗೆ ಪಲಾವನ್ನು ಮಾಡ್ಕೊತಾ ಇದ್ದೀನಿ. ಫಸ್ಟು ಹಾಲನ್ನು ಕಾಯೋದಕ್ಕೆ ಇಟ್ಬಿಟ್ಟು ಒಂದು ಗ್ಲಾಸ್ ಕಾಫಿಯನ್ನು ಮಾಡಿಕೊಂಡೆ. ಒಂದು ಸೈಡ್ ಹಾಲು ಇಟ್ಟಿದ್ದೀನಿ, ಹಾಗೆ ಇನ್ನೊಂದು ಸೈಡು ಕಾಫಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಅಡುಗೆ ಮನೆಗೆ ನೋಡಿ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತೇಳಿ ಒಂದು ಸೈಡ್ ಹಾಲನ್ನು ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಕಾಫಿಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನಂತರ ಇಲ್ಲಿ ತಿಂಡಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಪಲಾವನ್ನು ಮಾಡ್ತಾಯಿದ್ದೀನಿ. ತರಕಾರಿಗಳೇನೂ ಕಟ್ ಮಾಡಿ ಇಟ್ಕೊಂಡಿರಲಿಲ್ಲ, ಏನು ರೆಡಿ ಮಾಡ್ಕೊಂಡಿರಲಿಲ್ಲ. ಟೈಮ್ ಬೇರೆ ಆಗಿಬಿಟ್ಟಿತ್ತು. ಇವತ್ತು ಮಗನಿಗೆ ಸಮ್ಮರ್ ಕ್ಯಾಂಪ್ ಬೇರೆ ಐತೆ, ಹಾಗೂ ಲೇಟ್ ಆಗೋಯ್ತು ಸ್ವಲ್ಪ. ಫಾಸ್ಟಿಗೆ ತಿಂಡಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಹಾಗೆ ಮಗನೂ ಸ್ವಲ್ಪ ಹೆಲ್ಪ್ ಮಾಡ್ದೆ. ನಾರ್ಮಲಿ ಸ್ಕೂಲ್ ಇದ್ದಾಗೆಲ್ಲನೂ ಒನ್ ಡೇ ಅಂದರೆ ಬಿಫೋರ್ ನೈಟೇನೆ ತರಕಾರಿ ಎಲ್ಲ ಹಚ್ಚಿಟ್ಬಿಟ್ಟು ಬೆಳಗಿನ ತಿಂಡಿಗೆ ಏನೆಲ್ಲ ಬೇಕೋ ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡಿಟ್ಕೊತಾ ಇದ್ದೆ. ಈಗ ಸಮ್ಮರ್ ಆಗಿರೋದ್ರಿಂದ ಹಾಲಿಡೇಸ್ ಇರುತ್ತಲ್ವ, ಎದ್ದೇಳೋದು ಸ್ವಲ್ಪ ಲೇಟು, ಹಾಗೆ ತಿಂಡಿನೂ ಲೇಟ್ ಆಗುತ್ತೆ. ಯಾವುದೇ ರೀತಿ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿರಲಿಲ್ಲ, ತರಕಾರಿಯನ್ನು ಕಟ್ ಮಾಡಿರಲಿಲ್ಲ. ಬೆಳಗ್ಗೆನೇ ಎದ್ದು ಸ್ವಲ್ಪ ಬೇಗನೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ತಿಂಡಿಯನ್ನು ರೆಡಿ ಮಾಡಿಕೊಂಡೆ. ಆಗೊಂದು ಸ್ವಲ್ಪ ಟೈಮ್ ಆಗೋಯಿತು. ಅರ್ಜೆಂಟಲ್ಲಿ ತಿಂಡಿಯನ್ನು ಮಾಡಿಕೊಂಡೆ. ಪಲಾವ್ಗೆಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡು ನಾನಿಲ್ಲಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೆ. ಒಂದು ಸೈಡ್ ನನ್ನ ಮಗ ಮಿಕ್ಸಿಗೆ ಹಾಕ್ಕೊಡ್ತಾಯಿದ್ದ, ಮಸಾಲೆ ಎಲ್ಲ ರುಬ್ಕೊಡ್ತಾಯಿದ್ದ. ನಾನು ಹೆಲ್ಪ್ ಮಾಡ್ತೀನಮ್ಮ ಅಂತೇಳಿ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಅವನು ಕೂಡ ತಿಂಡಿ ತಿಂದ್ಕೊಂಡು ಕ್ಲಾಸ್ಗೆ ಹೊರಟ. ಅವನಿಗೆ 1 ಗಂಟೆಗೆಲ್ಲ ಕ್ಲಾಸ್ ಕಂಪ್ಲೀಟ್ ಆಗುತ್ತೆ. ಇನ್ನು ಹೋಗೋವಾಗೆ ಹೇಳ್ಬಿಟ್ಟು ಹೋಗಿದ್ದ, ಇಲ್ಲಿ ಹೊಸದಾಗಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ದೂರದಲ್ಲಿ. ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೋಗ್ಬೇಕು ಬಂದಮೇಲೆ ಅಂತ ಹೇಳಿ ಬಂದಮೇಲೆ ಹೋಗೋಣ ಅಂತ ಹೇಳಿ ಕಳಿಸ್ಕೊಟ್ವಿ. ಇನ್ನು ಕ್ಲಾಸೆಲ್ಲ ಮುಗಿಸ್ಕೊಂಡು ಬಂದ. ಈಗ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಮಗಳು ನೋಡಿ ಬ್ಯಾಗ್ ತಗ್ಲಾಕೊಂಡು ಡ್ರೆಸ್ ಎತ್ಕೊಂಡು ಶೂಸ್ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಇನ್ನು ಈ ಸ್ವಿಮ್ಮಿಂಗ್ ಪೂಲು ನಮ್ಮ ಮನೆಗೆ ನಿಯರೇ ಇದೆ. ಇಲ್ಲಿ 1 ಅವರ್ಗೆ 100 ರುಪೀಸನ್ನು ಚಾರ್ಜ್ ಮಾಡ್ತಾರೆ. ಹಾಗೆ ಟ್ಯೂಬ್ ಬೇಕು ಅಂದರೆ ಎಕ್ಸ್ಟ್ರಾ 50 ರುಪೀಸು ಪೇ ಮಾಡಬೇಕಾಗತ್ತೆ. ಸಮ್ಮರ್ ಆಗಿರೋದ್ರಿಂದ ತುಂಬ ಜನ ಮಕ್ಕಳೇ ಬಂದಿದ್ದರು, ತುಂಬ ಜನ ಇದ್ದರು. ಇನ್ನು ಇವನಿಗೆ ಕ್ಲಾಸಲ್ಲಿ ಸ್ವಿಮ್ಮಿಂಗನ್ನು ಹೇಳ್ಕೊಡ್ತಾರೆ, ವಾರಕ್ಕೊಂದ್ಸರಿ ಸ್ವಿಮ್ಮಿಂಗ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕಲ್ತಿದ್ದ, ಪರವಾಗಿಲ್ಲ. ಆದ್ರೂ ಟ್ಯೂಬ್ ಕೊಡಿಸಿದ್ವಿ ಇರಲಿ ಅಂತ ಹೇಳಿ. ಇನ್ನು ಮಗಳೂ ಕೂಡ ಸ್ವಿಮ್ಮಿಂಗ್ ನೀರಲ್ಲಿ ಇಳಿದಿದ್ದಾಳೆ. ಅವಳು ಬರೋದಕ್ಕಂತೂ ರೆಡಿನೇ ಇಲ್ಲ, ಫುಲ್ ಎಂಜಾಯ್ ಮಾಡ್ತಾಯಿದ್ದಾಳೆ ನೀರಲ್ಲಿ ಆಡ್ಕೊಂಡು. ಫಸ್ಟ್ ಟೈಮ್ ಅವಳು ನೀರಲ್ಲಿ ಇಳ್ತಿದ್ದು, ಭಯ ಬೀಳ್ತಾಳೆ ಅಂದ್ಕೊಂಡಿದ್ವಿ, ಆದರೆ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಈ ಸಮ್ಮರ್ಗಂತೂ ಸಕ್ಕತ್ತಾಗಿದೆ, ಕೂಲಾಗಿ. ಬಾ ಅಂತ ಹೇಳಿ ಕರಿತಾ ಇದ್ದೀನಿ, ಆದರೆ ಅವಳು ಬರೋದಕ್ಕೆ ರೆಡಿ ಇಲ್ಲ. ಇಬ್ಬರು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇನ್ನು ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಡೇ ವ್ಲಾಗು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಹೇಗಿತ್ತು ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.